ಹಾಯ್ ಗಾಯ್ಸ್, ವೆಲ್ಕಮ್ ಟು ಇಶ್ರಾ ಕನ್ನಡ ಲಾಗ್ಸ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಎಲ್ಲರೂ ಯಾಕೆ ಮಾಡ್ತಾರೆ? ಖಾಲಿ ಪೀಲಿ ಏನು ಬರಂಗಿಲ್ಲಪ್ಪ ಇದ್ರೊಳಗ, ಏನ್ ದುಡ್ಡು ಬರಂಗಿಲ್ಲ ಅಂತ ಮಾಡಂಗಿಲ್ಲ. ಎಲ್ಲ ಫ್ಯಾಮಿಲಿ ಸೆಂಟಿಮೆಂಟ್, ಆಮೇಲೆ ಫ್ಯಾಮಿಲಿದ ಜಗಳ, ಆಮೇಲೆ ಫ್ಯಾಮಿಲಿದ ಏನೋ ಒಂದು ಪರ್ಸನಲ್ ವಿಷಯಗಳು. ಅದು ತಗೊಂಡ್ವಿ, ಇದು ತಗೊಂಡ್ವಿ, ಅಷ್ಟು ಬಂಗಾರ ತಗೊಂಡ್ವಿ, ಇಷ್ಟು ಬಂಗಾರ ತಗೊಂಡ್ವಿ ಅಂತ ಮಾಡಿ ವಿಡಿಯೋ ಮಾಡಿ ಬಿಡ್ತಾರ. ಬಟ್ ವಿಡಿಯೋ ಮಾಡಿ ಬಿಡೋದ್ರಿಂದ ಅವ್ರಿಗೇನ್ ಲಾಭ? ದುಡ್ಡು ಬರುತ್ತೆ. ಇದರಿಂದನ ಯೂಟ್ಯೂಬ್ ದುಡ್ಡು ಕೊಡುತ್ತ ಅಂತ ಹೇಳಿ ಅವರು ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ತಾರ. ಏನು ತಗೊಳೋದು ಇರ್ಲಿಕ್ಕಂದ್ರೂ ಹೋಗಿ ತಗೊಂಡು ವಿಡಿಯೋ ಹಾಕ್ಬೇಕಂತ ಹೇಳಿ ಶೇರ್ ಮಾಡ್ತಾರ. ಬಟ್ ಕನ್ನಡ ಚಾನಲ್ಗಳು ಇಷ್ಟು ಇಂಪ್ರೂವ್ ಆಗ್ತಾವು. ಬಟ್ ಕನ್ನಡ ಚಾನಲ್ ಮಾಡೋಕೆ ನಾನು ಹಿಂದಿ ಚಾನಲ್ ಮಾಡ್ಬೇಕು ಏನೋ ಕನ್ನಡ ಚಾನಲ್ ಮಾಡ್ಬೇಕು. ಎಲ್ಲರೂ ಮಾಡೋದು ಯೂಟ್ಯೂಬ್ ದುಡ್ಡಿನ ಸಂಬಂಧ. ಬಟ್ ಎಲ್ಲೋ ಒಂದು 10% ಜನ ದುಡ್ಡಿನ ಸಂಬಂಧ ಏನ್ ಮಾಡಂಗಿಲ್ಲ. ಅವ್ರಿಗೆ ಆಲ್ರೆಡಿ ದುಡ್ಡು ಇರ್ತೈತೆ ಅವ್ರಂತಲೇ ಸುಮ್ಮ ನೇಮ್ ಫೇಮ ಬೇಕಂತ ಹೇಳಿ ಫೇಮಸ್ ಆಗೋ ಸಂಬಂಧ ಅವ್ರು ಮಾಡ್ತಾರ. ಸುಮ್ಮ ಕ್ಯೂರಿಯಾಸಿಟಿಗೆ ಏನೋ ಟೈಮ್ ಪಾಸ್ ಮಾಡೋ ಸಂಬಂಧ ಮಾಡ್ತಾರ. ಬಟ್ ಕಷ್ಟಪಟ್ಟ ಮಾಡಿ ವಿಡಿಯೋ ಮಾಡಿ ಕಂಟೆಂಟ್ ಕೊಟ್ಟು ಒಂದು ಅಡಿಗೆ ಅಂತ ಮಾಡಿ, ಏನೋ ಒಂದು ಮಕ್ಕಳ ಮದುವೆ ಅಂತ ಮಾಡಿ, ಮಕ್ಕಳದ ಓದು ಬರಹ ಫ್ಯೂಚರ್ ಬಗ್ಗೆ ಅಂತ ವಿಡಿಯೋ ಮಾಡಿ ಹಾಕೋರು ಸಾಕಷ್ಟು ಜನ. ಉಪೇದಪ್ಪಿ ಯಾರು ಹಾಕಂಗಿಲ್ಲ, ದುಡ್ಡು ಬರುತ್ತಂತನ ವಿಡಿಯೋ ಮಾಡೋದು ಎಲ್ಲರೂ. ಇದರಿಂದ ಅಕಸ್ಮಾತ್ ₹1 ಇನ್ಕಮ್ ಆಗದೆ ಇತ್ತಂದ್ರ ಬಹುಶಃ ಯಾರು ಯೂಟ್ಯೂಬ್ ಮಾಡ್ತಿದ್ದಿಲ್ಲ ಅನ್ಕೋತೀನಿ, ನೋಡ್ದೇನು ಇದ್ದಿದ್ದಿಲ್ಲ ಅನ್ಕೋತೀನಿ. ಚಾನಲ್ ಇರೋರ್ಕಿನ್ನ ಚಾನಲ್ ಇರ್ಲಾರ್ದವ್ರನ್ನ ಸಪೋರ್ಟ್ ಮಾಡೋದು ಜಾಸ್ತಿ. ನಾ ಏನ್ ಮಾಡ್ಬೇಕಂತ ಮಾಡೀನಿ, ಯಾಕೋ ನನ್ಗ ಕನ್ನಡ ಚಾನಲ್ ಸೆಟ್ ಆಗಕತ್ತಿಲ್ಲೇನೋ, ಕನ್ನಡ ವೀಕ್ಷಕರಿಗೆ ನಮ್ಮ ವಿಡಿಯೋ ಇಷ್ಟ ಆಗಕತ್ತಿಲ್ಲ ಏನೋ ಅಂತ ನನ್ನ ಅಭಿಪ್ರಾಯ. ಬಟ್ ನಾನು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀನಿ. ಬಟ್ ನನಗೂ ಕನ್ನಡ ಮೀಡಿಯಮೇ ನಾನು ಹೋಗಿದ್ದು, ಓದಿದ್ದು, ಕಲ್ತಿದ್ದು, ಬರ್ದಿದ್ದು ಇಂಗ್ಲಿಷ್ ಮೀಡಿಯಂ ಏನು ಹೋಗಿಲ್ಲ ನಾವು. ಎಲ್ಲ ಮಾಡಿದ್ದು ಕನ್ನಡ ಮೀಡಿಯಂ ಅಲ್ಲೇನೆ. ಸ್ಕೂಲ್ ಹೋಗಿದ್ದು ಮಾಡಿದ್ದು ಎಲ್ಲ ಕನ್ನಡ ಮೀಡಿಯಂ. ನಮ್ಮ ಅಜ್ಜಿ ಊರ್ ಕಡೆ ಎಲ್ಲ ಹಿಂದಿ ಕಡಿಮೆ ಮಾತಾಡೋದು, ಕನ್ನಡನ ಮಾತಾಡೋದು. ಮನ್ಯಾಗನು ಅಂತೂ ಕನ್ನಡನ ಮಾತಾಡ್ತಾರ ಅವ್ರು, ಹಿಂದಿ ಕಡಿಮೆ. ಯಾರ ಗೆಸ್ಟ್ ಬಂದ್ರ ಮಾಡಿರ್ತ ಹಿಂದಿ, ಅವ್ರಿಗೆ ಹಿಂದಿ ಕಂಪಲ್ಸರಿ ಮಾತಾಡ್ಲೇಬೇಕಂತ ಅಷ್ಟ ಮಾತಾಡ್ತಾರ. ಇನ್ನ ಓದಿದ್ದೆಲ್ಲ ಏನೈತಿ, ಇದು ನಮಾಜ್ ಮಾಡೋದು, ಹಬ್ಬ ಎಲ್ಲ ಕಾಮನ್ ಸಿಂಪಲ್. ಬಟ್ ಭಾಷೆ ಒಂದನ ಇಷ್ಟು ವ್ಯತ್ಯಾಸ ಆಗಕತ್ತೈತಿ. ನಾವು ಕನ್ನಡಿಗರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ನಾಲಿಗೆ ಸ್ವಲ್ಪ ತಗೊಳ್ತ. ಕನ್ನಡಿಗರೊಳಗಿ ಕನ್ನಡ ಚಾನಲ್ನ ಮಾಡಿ. ಬಟ್ ನಮ್ಗ ಇದರಿಂದ ಕನ್ನಡ ಮಾಡಿದ್ರ ಯಾಕ ಕನ್ನಡ ಮಾಡ್ತಾರೆ ಇವ್ರು, ಹಿಂದಿ ಮಾಡ್ಬೋದಲ್ಲ ಅಂತ ಒಂದಿಷ್ಟು ಒಪಿನಿಯನ್ಸ್. ಹಿಂದಿ ಮಾತಾಡಕ್ ಬರ್ತನಿಲ್ಲ, ಅದಕ್ಕೆ ಕನ್ನಡ ಮಾತಾಡ್ತಾರಂತ ಒಂದಿಷ್ಟು ಒಪಿನಿಯನ್ಸ್. ಹಂಗೇನಿಲ್ಲ, ಓದಿದ್ದು ಬರ್ದಿದ್ವಲ್ಲ ಕನ್ನಡದಲ್ಲಿನ, ಹಿಂಗಾಗಿ ಒಂದ್ ಸ್ವಲ್ಪ ಕನ್ನಡ ಈಸಿ ನಮ್ಗ. ಚಾನಲ್ ಆಯ್ತು, ಓದೋಕಾಯ್ತು, ಬರೆಯೋಕಾಯ್ತು. ಏನೋ ಒಂದು ಸೆಕೆಂಡ್ ಇಯರ್ ಅದು ಮಾಡಿ BA ಮಾಡಿ ಒಂದ್ ಟೀಚರ್ ಆಗೋದು ಭಾಳ ಇತ್ತು. ಈಗಂತೂ ಸದ್ಯಕ್ಕೆ ಆಗಂಗಿಲ್ಲ. ಇನ್ನ ಮಕ್ಕಳು ದೊಡ್ಡ ಆಗತ್ತನ ಅಂತೂ ಫ್ಯೂಚರ್ ನೋಡ್ಬೇಕು. ಏನೋ ಒಂದ್ ಮಾಡಕ್ ಹೋಗ್ತೀವಿ, ಆ ದೇವ್ರು ಏನೋ ಒಂದ್ ಮಾಡ್ಬಿಡ್ತಾನ. ಈ ಮಕ್ಕಳು ದೊಡ್ಡವ್ರು ಮಾಡೋತನಾನ ನನಗೆ ಅರ್ಧ ಟೈಮ್ ಅಲ್ಲಿ ಹೋಗ್ತೈತಿ. ಇನ್ನ ಯಾವಾಗ ಟೀಚರ್ ಆಗ್ಬೇಕು ಏನೋ ನೋಡು. ನಮ್ಮ ಒಪಿನಿಯನ್ ಯೂಟ್ಯೂಬ್ ಮೂಲಕನಾದ್ರೂ ಶೇರ್ ಮಾಡೋದು, ವೀಕ್ಷಕರಿಗೆ ಇಷ್ಟ ಆಗ್ಬೋದು, ವೀಕ್ಷಕರು ಸಪೋರ್ಟ್ ಮಾಡ್ಬೋದು. ಕನ್ನಡ ಹಿಂದಿ ಅಂತ ಹೇಳಿ ಏನ್ ಭೇದ ಭಾವ ಮಾಡಂಗಿಲ್ಲ, ಸಪೋರ್ಟ್ ಮಾಡ್ತಾರ ಅಂತ ಅನ್ಕೊಂಡ ಚಾನಲ್ ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಏನೋ ತಪ್ಪಾಯ್ತೇನೋ, ನಾವು ಮಾತಾಡಿದ್ದು ಅವ್ರಿಗೆ ಇಷ್ಟ ಆಗಕತ್ತಿಲ್ಲೇನೋ, ನಮಗ್ ಯಾಕೆ ಸಪೋರ್ಟ್ ಮಾಡ್ಬೇಕಂತಾರೋ ಏನೋ ಅಂತ ಒಂದ್ ಕಡೆ ಇರ್ತಾರಿ. ಸಪೋರ್ಟ್ ಮಾಡೋರು ಇರ್ತಾರ. ಒಂದ್ 100% ಒಳಗ 50% ಸಪೋರ್ಟ್ ಮಾಡ್ತಾರ, 50% ಮಂದಿ ಕಾಮೆಂಟ್ ಹಾಕ್ತಾರ, ಹಂಗ ಹಿಂಗ ನೀವ್ ಹಿಂದಿ ಮಾಡ್ರಿ, ಕನ್ನಡ ಯಾಕೆ ಮಾಡ್ತೀರಿ, ಈ ರೀತಿ ಒಂದ್ ಸ್ವಲ್ಪ ಕೆಟ್ಟ ಅನಿಸ್ತೈತಿ ಅಷ್ಟ. ಕನ್ನಡ ಮಾಡಿದವ್ರು ಲಕ್ಷಾಂತರ ಜನ ಅದಾರ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಉಳಿಸಿದವರು, ಕನ್ನಡ ಭಾಷೆ ಮಾಡಿದವರು ಇದ್ದಾರೆ. ನೀವು ನೋಡ್ಬೋದು, ಫೇಮಸ್ ಆಗ್ಯಾರ, ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ ಅವರಿಗೂ. ಅವರು ಕನ್ನಡ ಭಾಷೆಗೆ ಗೌರವ ಕೊಟ್ಟು, ನಾ ಕನ್ನಡ ಮಾತಾಡಕ್ ಬರ್ತೈತಂತಾನ ಕನ್ನಡ ಮಾಡ್ತಿರ್ಬೋದಲ್ಲ, ಹಿಂದಿ ಹೋಗೋರಿಗೆ ಅಡ್ಜಸ್ಟ್ ಆಗತ್ತೆ, ಅಡ್ಜಸ್ಟ್ ಆಗಲ್ಲ. ನಿಮ್ಮ ಕಾಮೆಂಟ್ಗೆ ಸ್ವಲ್ಪ ನಮ್ಗ ನಿಮ್ಮ ಉತ್ತರ ಬೇಕು. ಏನ ಹಿಂದಿ ಸ್ಟಾರ್ಟ್ ಮಾಡ್ಬೇಕು. ಇದ್ರೊಳಗ್ನು
ಹಿಂದಿ ಸ್ಟಾರ್ಟ್ ಮಾಡ್ಬಿಡ್ಲೇನೋ ಅಂತ ಒಂದ್ಸಲ ಅನಿಸ್ತೈತಿ. ಇಲ್ಲ ಕನ್ನಡನ ಇರ್ಲಿ, ಮಾಡೋರ್ ಮಾಡ್ತಾರಲ್ಲ, ವ್ಯೂಸ್ ಬರ್ಲಿ ಬಿರ್ಲಿ, ವಿಡಿಯೋ ಮಾಡಿ ಹಾಕಿದ್ರೆ ಆಯ್ತು, ಸಪೋರ್ಟ್ ಮಾಡ್ತಾರ ಅಂತ ಒಂದ್ಸಲ ಅನಿಸ್ತೈತಿ. ಬಟ್ ಯೂಟ್ಯೂಬ್ ಯಾಕಾದ್ರೂ ಮಾಡಿದ್ವಿ ಅಂತ ಒಂದ್ಸಲ ಅನಿಸ್ತೈತಿ. ಮಾಡೀವಿ, ಬಿಟ್ಟು ಕೊಡ್ಬಾರ್ದು ಅನ್ನೋದು ಒಂದು. ಈಗ ಆಲ್ರೆಡಿ ಮಾಡಿ 1 ವರ್ಷ ಆಯ್ತು, ಯಾಕೆ ಬಿಟ್ಟು ಕೊಡ್ಬೇಕು? ಏನೋ 2-3 ಸಾವಿರ ಸಬ್ಸ್ಕ್ರೈಬರ್ ಆಗ್ಯಾರ. ಒಂದೊಂದು ಸಬ್ಸ್ಕ್ರೈಬರ್ಗೂ ತುಂಬಾ ಬೆಲೆ ಕೊಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ. ಬಟ್ ಎಲ್ಲೋ ಒಂದ್ ಕಡೆ ಕನ್ನಡ ಭಾಷೆ ಮಾಡಿ ತಪ್ಪು ಮಾಡಿದ್ದೇನೋ, ಹಿಂದಿ ಮಾಡ್ಬೇಕಿತ್ತೇನೋ ಅಂತ ಒಂದ್ಸಲ ಅನಿಸ್ತೈತಿ. ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಿರ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಕನ್ನಡ ಭಾಷೆ ಮಾಡಲು, ಹಿಂದಿ ಭಾಷೆ ಮಾಡಲು ಗೊತ್ತಾಗತ್ತಿಲ್ಲ. ಉಳ್ದೋರಿಗೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಬಟ್ ನಿಮಗೂ ನಂದು ತಪ್ಪಿ, ನಾನು ನಿಮ್ಗೆ ಫೋರ್ಸ್ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಕಂಟೆಂಟ್ ಇಷ್ಟ ಆದ್ರೆ ನೀವು ಖಂಡಿತ ನಮ್ಮನ್ಗ ನೀವು ಇಷ್ಟಪಟ್ರಿ ಅಂದ್ರೆ ನೀವು ಖಂಡಿತ ವಿಡಿಯೋ ನೋಡ್ತೀರಿ. ಇಲ್ಲಪ್ಪ ಇವ್ರದೇನು ವಿಡಿಯೋ ನೋಡಿದ್ವಿ ಅಂತ ಹೇಳಿ ಅನ್ಸಿದ್ರ ನೀವು ಮುಂದೆ ಬಂದ್ರೆ ಸ್ಕಿಪ್ ಮಾಡಿ ಹೋಗ್ತೀರಿ. ಅದನ್ನ ಮಾತ್ರ ಪಕ್ಕ ಗೊತ್ತೈತಿ. ನೋಡ್ತೀನಿ, ಕೇಳ್ತೀನಿ ಒಂದಿಷ್ಟು ಮಂದಿಗೆ, ಟಚ್ ಆದವರಿಗೆ ಏನು ಮಾಡ್ಬೇಕಂತ ನಮಗೂ ಗೊತ್ತಾಗಂಗಿಲ್ಲಲ್ಲ. ಫ್ಯಾಮ್ಲಿ ಒಳಗೆ ಯಾರ ಯೂಟ್ಯೂಬರ್ ಇದ್ರ ಕೇಳಿ ಸಜೆಷನ್ ತಗೋಬೋದು. ಬಟ್ ಯಾರೂ ಒಂದು ಪರಿಚಯನೂ ಇಲ್ಲ, ಗೊತ್ತೂ ಇಲ್ಲ, ಏನು ಮಾಡ್ಬೇಕಂತನೂ ಗೊತ್ತಾಗತ್ತಿಲ್ಲ. ಕಂಟೆಂಟು ಅದು ಇದು ಅಂಥೇಳಿ ಕನ್ನಡ ಭಾಷೆ ಮಾಡಲು ಇದ್ರೊಳಗನ ಎಲ್ಲ ಡಿಲೀಟ್ ಮಾಡಿ ಹಿಂದಿ ವಿಡಿಯೋಸ್ ಹಾಕಬೇಕು ಏನೋ ಅಂತ ಗೊತ್ತಾಗತ್ತಿಲ್ಲ. ಬಟ್ ನಮ್ಮ ಜನ ಹಂಗೇನಿಲ್ಲ, ಕನ್ನಡ ಹಿಂದಿ ಅಂತೇಳಿ ಭೇದ ಭಾವ ಮಾಡಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ. ನನಗೆ ಗೊತ್ತು, ನಿಮಗೂ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಾರ್ದ ಅಷ್ಟು ಜನ ಸಬ್ಸ್ಕ್ರೈಬರ್ ಆಗಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೋದಿತ್ತು, ಆದರೆ ಯಾರೋ ಅತಿ ಮಾಡಿಲ್ಲ. ಸಪೋರ್ಟ್ ಮಾಡ್ತೀನಿ. ಬಟ್ ನನಗೆ ಕಾಮೆಂಟ್ ಮಾಡಿ ಹೇಳಿ, ಯೂಟ್ಯೂಬ್ ಎಲ್ಲರಿಗೂ ದುಡ್ಡು ಕೊಡಲಿ, ಎಲ್ಲರಿಗೂ ಪೇಮೆಂಟ್ ಬರಲಿ. ಬಟ್ ಕಡಿಮೆ ದುಡ್ಡು ಬರೋರಿಗೂ ಜಾಸ್ತಿ ದುಡ್ಡು ಬರಲಿ ಅಂತ ಕೇಳ್ಕೊತೀನಿ. ನೋಡ್ತೀನಿ. ಬಟ್ ನನಗೆ ಕನ್ನಡ ಭಾಷೆನೂ ಆಯಿತು, ಕನ್ನಡನ ಮಾಡ್ತೀನಿ. ಈಗ ಹಿಂದಿ ಭಾಷೆ ಮಾಡಲಿ ಏನಂತ ಒಂದ್ಸಲ ಅನಿಸ್ತೈತಿ. ನನಗಿನ್ನೂ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು. ಯಾವ್ದನ್ನ ಮಾಡಿದ್ರೆ ಸರಿಯಾಗಬಹುದು. ಇಷ್ಟು ದಿನ ನಾನು ಕನ್ನಡ ವಿಡಿಯೋಸ್ ಮಾಡ್ಕೊಂಡು ಬಂದೀನಿ. ಈಗ ನನಗೆ ಕನ್ನಡ ಸಬ್ಸ್ಕ್ರೈಬರ್ಸ್ ಇರ್ತಾರ, ಕಡಿಮೆ ಅಂದ್ರೂ ಇರ್ತಾರ, ಅವ್ರಿಗೂ ಇರ್ತಾರ. ಹಿಂದಿ ಸಬ್ಸ್ಕ್ರೈಬರ್ಸ್ ಇರಂಗಿಲ್ಲ. ಹಿಂದಿ ಭಾಷೆ ಕನ್ನಡ ಭಾಷೆ ಇಬ್ರು ಗೊತ್ತಿದ್ದವರು ಖಂಡಿತ ಸಪೋರ್ಟ್ ಮಾಡ್ತಾರ. ಕನ್ನಡ ಭಾಷೆ ಗೊತ್ತಿಲ್ಲದವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರ, ಪರವಾಗಿಲ್ಲ. ಬಟ್ ನಿಮ್ಮ ಕಾಮೆಂಟ್ಗೆ ವೇಟ್ ಮಾಡ್ತಿರ್ತೀನಿ. ಕಾಮೆಂಟ್ ಮಾಡಿ ಹೇಳ್ರಿ, ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗತ್ತಿಲ್ಲ. ಹಿಂದಿ ಮಾಡಿಬಿಡ್ಲೇನೋ, ಎಲ್ಲ ಡಿಲೀಟ್ ಮಾಡಿ ಕನ್ನಡ ಭಾಷೆ ಬೇಡ ಅಂತ ಒಂದ್ಸಲ ಯೋಚನೆ ಮಾಡ್ತೀನಿ. ಬಟ್ ಬೇಡ, ಕನ್ನಡ ಒಳಗನ ಟೈಮ್ ಸರಿ ಕಂಟೆಂಟ್ ಕೊಟ್ಟು ಹಾಕಿದ್ರೆ ಸಪೋರ್ಟ್ ಮಾಡೇ ಮಾಡ್ತಾರ. ಯಾಕೆ ಮಾಡಂಗಿಲ್ಲ? ನಾನು ಡೆಲಿ ಮಾಡಕತ್ತೀನೇನೋ, ಡೈಲಿ ಒಂದು ವಿಡಿಯೋ ಹಾಕಾಕತ್ತಿಲ್ಲೇನೋ ಅಂತ ನನಗೆ ಅನಿಸ್ತೈತಿ. ನೋಡ್ರಿ, ಕಮೆಂಟ್ ಮಾಡಿ ಹೇಳ್ರಿ, ಗೊತ್ತಾಗ್ತೈತಿ. ಹಂಗೆ ಸುಳ್ಳಪ್ಪಳ ನನ್ಗೆ ಕಂಟೆಂಟ್ ಕೊಟ್ಟು ಸುಳ್ಳು ಅದಾಯ್ತು ಇದಾಯ್ತು ಹಂಗಾಯ್ತು ಹಿಂಗಾಯ್ತು, ಆ ಎಂಗೇಜ್ಮೆಂಟ್ ಆಯ್ತು, ಆ ಮದುವೆ ಆಯ್ತು, ನಾವು ಅಷ್ಟು ಬಂಗಾರ ತಗೊಂಡ್ವಿ, ನಾವು ಇಷ್ಟು ಬಂಗಾರ ತಗೊಂಡ್ವಿ, ಸುಳ್ಳಪ್ಪಳ ಕಂಟೆಂಟ್ ಕೊಟ್ಟು ನನಗೆ ಹಾಕಕ್ಕೆ ಇಷ್ಟ ಆಗಂಗಿಲ್ಲ. ನಾವು ಏನಿದ್ದಿದ್ದನ್ನು ನಿಜ ಹೇಳಿ ನಿಜ ಮಾಡಿ ಮಾತಾಡೋರು. ಕಂಟೆಂಟ್ ಹುಡುಕಿ ಸುಳ್ಳು ಕಳ್ಳು, ಆ ಪ್ರ್ಯಾಂಕಿನ ವಿಡಿಯೋ ಅಂತ ಯಪ್ಪ ದೇವ್ರಿ, ಅದಕ್ಕೆ ಆತ ಮಾಡಂಗಿಲ್ಲ. ಹಂಗೆ ಬಿಡೋದು ಹಿಂಗೆ ಬಿಡೋದು, ಅದನ್ನ ನುಸಕತ್ತೈತಿ ಇದನ್ನ ನುಸಕತ್ತೈತಿ ಅಂತ ಇದು ಏನು ಹುಡುಗಾಟ ಮಾಡಕ್ ಹೋಗಿ ಆಮೇಲೆ ದೊಡ್ಡ ಹುಡುಗಾಟ ಹಾಕಿ ಕುಂದಿರ್ಬಾರ್ದು. ಅದು ಏನೋ ಅಂತಾರಲ್ಲ, ನಾವ್ ಏನ್ ಮಾತಾಡ್ತಿರ್ತೀವಿ ಎಲ್ಲದಕ್ಕೂ ದೇವ್ರು ಆಗ್ಲಿ ಅಂತಿರ್ತಾರಂತ. ಅದು ನಮ್ಮ ತಪ್ಪಿಂದ ಹೋಗಿ ದೊಡ್ಡ ನಾವು ತಗೋದ್ ಬೇಡ. ನನಗೆ ಫ್ರಾಂಕಿಂಗ್ ವಿಡಿಯೋ ಅಂತೂ ಫಸ್ಟ್ ಆಫ್ ಆಲ್ ಇಷ್ಟ ಆಗಂಗಿಲ್ಲ. ಬಟ್ ನೋಡ್ರಿ, ಕಾಮೆಂಟ್ ಮಾಡಿ ಹೇಳ್ರಿ ದಯವಿಟ್ಟು. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಯಾಕೆ ಅವಾಜಿಲ್ಲ ಅಂತ ಅನ್ಕೊಳತ್ತಿರ್ಬೋದು, ನಿಮಿಷ ನಿದ್ದೆ ಹೊಡ್ಯಾತಾರ ಅವ್ರಿಬ್ರು. ನಿದ್ದೆ ಹೊಡಿ ಸಂಬಂಧನ ವಿಡಿಯೋ ಮಾಡಿ ಹಾಕಿದ್ದ. ನೀವು ಸಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ಖಂಡಿತ ನಾನು ಡೈಲಿ ಒಂದು ವಿಡಿಯೋ ಹಾಕ್ತೀನಿ. ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತೀವಿ. ಒಂದು ಬಿಟ್ಟು 2 ವಿಡಿಯೋ ನೋಡಿ ನಿಮ್ಮ ಒಪಿನಿಯನ್ನ ಹೇಳಿ, ನಮಗೂ ಗೊತ್ತಾಗಲಿ ಏನು ಅಂತ ಹೇಳಿ. ಇಲ್ಲಾಂದ್ರೆ ಕಷ್ಟ ಆಗ್ತೈತಿ. ನಾವು ಒಂದೇ ವಿಡಿಯೋಕ್ಕೆ ನೋಡಿ ನಿಮ್ಮ ಒಪಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಲೈಕ್ ಮಾಡಿಬಿಡ್ರಿ, ಶೇರ್ ಮಾಡಿಬಿಡ್ರಿ ಅಂತ ಹೇಳಂಗಿಲ್ಲ. ಒಂದು ಬಿಟ್ಟು 10 ವಿಡಿಯೋ ನೋಡ್ರಿ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಸಪೋರ್ಟ್ ಇಂದನ ಲಕ್ಷಾಂತರ ದುಡ್ಡು ದುಡಿಯೋರು ಅದಾರ. ಹಂಗೆ ನನಗೂ ಒಂದು
ಸಣ್ಣ ಹೆಲ್ಪ್ ಆಗ್ಬಹುದು. ಥ್ಯಾಂಕ್ ಯು.